ಜಿಂದಾಬಾದ್ ಜಿಂದಾಬಾದ್ BSS ಜಿಂದಾಬಾದ್ ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಎಲ್ಲಿವರೆಗೆ ಹೋರಾಟ ಗೆಲ್ಲುವರೆಗೆ ಹೋರಾಟ ಎಲ್ಲಿವರೆಗೆ ಹೋರಾಟ ಗೆಲ್ಲುವರೆಗೆ ಹೋರಾಟ ಯಾತಕ್ಕಾಗಿ ಹೋರಾಟ ನ್ಯಾಯಕ್ಕಾಗಿ ಹೋರಾಟ ಯಾತಕ್ಕಾಗಿ ಹೋರಾಟ ನ್ಯಾಯಕ್ಕಾಗಿ ಹೋರಾಟ ರಕ್ತವನ್ನು ಚೆಲ್ಲುತ್ತೇವೆ ನ್ಯಾಯವನ್ನು ಪಡೆಯುತ್ತೇವೆ ರಕ್ತವನ್ನು ಚೆಲ್ಲುತ್ತೇವೆ ನ್ಯಾಯವನ್ನು ಪಡೆಯುತ್ತೇವೆ. ಬಂಧುಗಳೇ, ಏನು ಬುದ್ಧನ ದೇಶ ಆಗಿರ್ತಕ್ಕಂಥ ಭಾರತ, ಬಸವಣ್ಣನ ದೇಶ ಆಗಿರ್ತಕ್ಕಂಥ ಭಾರತ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರ್ತಕ್ಕಂಥ ಸರ್ವರಿಗೂ ಸಮಬಾಳು ಸರ್ವರಿಗೂ ಸಮಪಾಲು ಎನ್ನುವ ರೀತಿಯಲ್ಲಿ ಭಾರತದ ಸಂವಿಧಾನವನ್ನು ರಚನೆ ಮಾಡಿರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಬಗ್ಗೆ ಮತ್ತು ದೇಶದ ಬಗ್ಗೆ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡುತ್ತಾ RSS ಏನು ಸಂಘಟನೆ 100 ವರ್ಷ ಪೂರೈಸಿತು, ಆ ಸಂಘಟನೆ ನಿರಂತರವಾಗಿ ಭಾರತ ದೇಶದಲ್ಲಿ ಏನು ಸಮಾನತೆಯಿಂದ ನಡೀತಕ್ಕಂಥ ದೇಶಕ್ಕೆ ಒಂದಿಲ್ಲೊಂದು ಕುತಂತ್ರಗಳನ್ನು ಮಾಡೋದ್ರ ಮುಖಾಂತರ ದೇಶದಲ್ಲಿ ಅಶಾಂತಿಯನ್ನು ಹಬ್ಬಿಸೋದಾಗಲಿ ಮತ್ತು ಸಂವಿಧಾನಬದ್ಧ ಬಗ್ಗೆ ಮಾತಾಡೋದಾಗಲಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಮಾತಾಡೋದಾಗಲಿ ಮತ್ತು ಈ ದೇಶದ ಮುಖ್ಯ ನ್ಯಾಯಮೂರ್ತಿಯಾಗಿರ್ತಕ್ಕಂಥ CJ ಗವಾಯ್ ಅವ್ರ ಮೇಲೆ ಶೂವನ್ನು ಎಸೆಯೋದಾಗಲಿ, ಒಂದಿಲ್ಲೊಂದು ಏನಪ್ಪ ಶೋಷಿತ ಸಂಘಟನೆಗಳು, ಬಡವರು, ಕೂಲಿ ಕಾರ್ಮಿಕರು, ಎಲ್ಲ ದಲಿತ ಸಂಘಟನೆಗಳು ಬರೀ ಪ್ರತಿಭಟನೆ ಮಾಡ್ತಾರೆ ಮತ್ತು ಹೋರಾಟ ಮಾಡ್ತಾರೆ ಅಂಥೇಳಿ ಯಾರೇನು ಮಾತಾಡ್ತಾರಲ್ಲ, ನಾವು ದಲಿತ ಸಂಘಟನೆಗಳು ಮತ್ತು ದಲಿತ ಸಂಘರ್ಷ ಸಮಿತಿಯವರು ಕೂಡ ಯಾವುದೇ ರೀತಿ ಸುಮ್ಮನೆ ಆಗಿ ಹೋರಾಟಗಳನ್ನು ಕೈಗೊಳ್ಳೋದಿಲ್ಲ. ಯಾವಾಗ ಜನಕ್ಕೆ ಅನ್ಯಾಯ ಆಗ್ತದೆ ಆ ಅನ್ಯಾಯನ ಸರಿಪಡಿಸಲಿಕ್ಕೆ ಹೋರಾಟಕ್ಕೆ ಇಳಿತೀವಿ. ಎಲ್ಲಿ ತೊಂದರೆ ಆಗ್ತದೆ, ಎಲ್ಲಿ ಮೂಢನಂಬಿಕೆ, ಜಾತೀಯತೆ ಏನು ತಾಂಡವಾಡ್ತಿರ್ತದೆ, ಅಂಥ ಸಂದರ್ಭದಲ್ಲಿ ದಲಿತ ಸಂಘಟನೆ ಆಗಿರ್ತಕ್ಕಂಥ ನಮ್ಮ DG ಸಾಗರ್ ಅವ್ರ ನೇತೃತ್ವದಲ್ಲಿ ನಾವು ಬೀದಿಗಿಳಿದು ಹೋರಾಟವನ್ನು ಶಾಂತಿಯಾಗಿರ್ತಕ್ಕಂಥ ಹೋರಾಟ, ಶಾಂತಿಯುತವಾಗಿರ್ತಕ್ಕಂಥ ಹೋರಾಟವನ್ನು ನಮ್ಮ ನಾಯಕರು, ನಮ್ಮ DG ಸಾಗರ್ ಅವರು ನಮಗೆ ಹ್ಯಾಂಗೆ ಸಂಘಟನೆ ಮಾಡಬೇಕು ಮತ್ತು ಯಾವ ರೀತಿ ಹೋರಾಟ ಮಾಡಬೇಕು ಅನ್ನೋದು ನಮಗೆ ಕಲಿಸ್ಕೊಟ್ಟಿದ್ದಾರೆ. ಯಾರಿಗೂ ಕೂಡ ಅನ್ಯಾಯ ಆಗಬಾರ್ದು, ಯಾರಿಗೂ ಕೂಡ ಮೋಸ ಆಗಬಾರ್ದು, ಯಾರೂ ಕೂಡ ತೊಂದರೆಯಲ್ಲಿರಬಾರ್ದು. ಯಾರು ತೊಂದರೆ ಒಳಪಡ್ತಾರೋ ಅಂಥವ್ರ ಪರವಾಗಿ ನಾವು ನಿಲ್ಲಬೇಕು. ಯಾರಿಗೆ ಅನ್ಯಾಯ ಆಗಿರ್ತದೋ ಅವ್ರ ಪರವಾಗಿ ನಾವು ನಿಲ್ಲಬೇಕು. ಯಾರಿಗೆ ಅನ್ಯಾಯ ಆಗಿರ್ತದೋ ಅವ್ರ ಪರವಾಗಿ ನಾವು ನಿಂತು ನ್ಯಾಯವನ್ನು ಒದಗಿಸ್ಕೊಡ್ಬೇಕು ಅಂತೇಳಿ ನಮ್ಮ ದಲಿತ ಸಂಘರ್ಷ ಸಮಿತಿ, ನಮ್ಮ ನೆಚ್ಚಿನ ನಾಯಕರಾಗಿರ್ತಕ್ಕಂಥ DG ಸಾಗರ್ ಸರ್ ಅವರು ನಮಗೆ ಕಲಿಸ್ಕೊಟ್ಟಿದ್ದಾರೆ ಬಂಧುಗಳೇ. ಆದರೆ ಇವತ್ತೇನಾಗ್ತಾ ಇದೆ, RSS ಸಂಘಟನೆ ಮುಖ್ಯಸ್ಥರಾಗಿರ್ತಕ್ಕಂಥ ಮೋಹನ್ ಭಾಗವತ್ ಅವರು ಯಾವ ರೀತಿ ಇವತ್ತಿನ ದಿವಸ ನಮ್ಮ ಭಾರತ ದೇಶದಲ್ಲಿ 100 ವರ್ಷ RSS ಸಂಘಟನೆ ಭಾಳ ಬಲಿಷ್ಠವಾಗಿ ಕಟ್ಟಿದ್ದೀವಿ, ಭಾಳ ಅಚ್ಚುಕಟ್ಟಾಗಿ ಕಟ್ಟಿದ್ದೀವಿ ಅಂತ ಹೇಳ್ತಾರೆ ಅವರು. ಅರೆ, ನಿಮ್ಮ RSS ಸಂಘಟನೆ ನೀವು ಬೆಳೆಸಬೇಕಾಗಿತ್ತಲ್ಲ, ಎಲ್ಲರ ಕೈದಾಗ ಒಂದೊಂದು ಪುಸ್ತಕ ಕೊಟ್ಟಿಗೆ ಮೆರವಣಿಗೆ ಮಾಡಿಸ್ರಿ, ಎಲ್ಲರ ಕೈದಾಗ ಒಂದೊಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರ್ತಕ್ಕಂಥ ಸಂವಿಧಾನವನ್ನು ಕೊಟ್ಟು ಮೆರವಣಿಗೆ ಮಾಡಿಸ್ರಿ. ಏನು ನೀವು ಲಾಠಿ ಕೊಟ್ಟಿಗೆ ಮೆರವಣಿಗೆ ಮಾಡಿಸ್ತೀರಾ? ಏನು ತಲವಾರುಗಳು ಕೊಟ್ಟು ಮೆರವಣಿಗೆ ಮಾಡಿಸ್ತೀರಾ? ಏನು ಭಾರತ ದೇಶದ ಬಗ್ಗೆ ಸಣ್ಣ ಮಕ್ಕಳಿಗೆ ಕಾಲೇಜ್ ಹೋದ ಹುಡುಗರಿಗೆಲ್ಲ ಅವ್ರ ತಲೆಯಲ್ಲಿ ವಿಷ ಬೀಜ ತುಂಬ್ತೀರಾ? ಇದು ಸರಿಯಲ್ಲಲ್ಲ. ನಿಮಗೇನಾದರೂ ದೇಶ ಪ್ರಬುದ್ಧವಾಗಿರ್ತಕ್ಕಂಥ ಭಾರತ ದೇಶ ಆಗಬೇಕಾಗಿತ್ತು ಅಂತಂದ್ರೆ ಎಲ್ರಿಗೂ ಕೂಡ ನೀವು ನ್ಯಾಯ ದೊರಕಿಸ್ಕೊಡ್ಬೇಕು. ಆವಾಗ ಮಾತ್ರ RSS ಸಂಘಟನೆ. ನೀವು ಬರೀ ದಿನನಿತ್ಯ ಬೆಳಗಾದರೆ ಸಂವಿಧಾನದ ಬಗ್ಗೆ, ಬಾಬಾ ಸಾಹೇಬ್ರ ಬಗ್ಗೆ, ಯಾರು ಸಂವಿಧಾನದ ಬಗ್ಗೆ ಮಾತಾಡ್ತಾರೆ, ಯಾರು ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಮಾತಾಡ್ತಾರೆ, ಅವ್ರನ್ನೆಲ್ಲ ಅವ್ರ ಮೇಲೆ ಧುಮುಕು ಬೀಳೋದು, ಅವ್ರ ಮೇಲೆ ಹರಿಹಾಯೋದು. ಇತ್ತೀಚೆಗೆ ನೋಡಿದಾಗ ಪ್ರಿಯಾಂಕ್ ಖರ್ಗೆ ಸಾಹೇಬರು ಏನು ತಪ್ಪು ಮಾಡಿದ್ದಾರೆ? ಪ್ರಿಯಾಂಕ್ ಸಾಹೇಬರು ನ್ಯಾಯಯುತವಾಗಿರ್ತಕ್ಕಂಥ ಮಾತುಗಳನ್ನು ಇವತ್ತು ಆಡಿದ್ದಾರೆ. ಅವ್ರದ್ದು ಎಷ್ಟು ನೀವು ತಾಳ್ಮೆ ಅನ್ನೋದನ್ನು ಇವತ್ತಿನ ದಿವಸ ನೀವೆಲ್ಲ ಪತ್ರಕರ್ತರು ಬಾಂಧವ್ರು ನಾವು ನೋಡ್ಕೊಳ್ಬೇಕು. ಅವರು ಒಂದು RDP ಮಿನಿಸ್ಟರ್ ಆಗಿದ್ದಾರೆ, ಪಂಚಾಯತ್ ರಾಜ್ ಮಿನಿಸ್ಟರ್ ಆಗಿದ್ದಾರೆ, ಕಲಬುರಗಿ ಉಸ್ತುವಾರಿ ಸಚಿವರಾಗಿದ್ದಾರೆ. ಅವರಿಗೆ ಕರೆಗಳು ಎಂತಿದ್ದ ಕರೆಗಳು ಬರ್ತಿದ್ದಾರೆ. ಅವ್ರ ತಾಯಿಯರಿಗೆ ಬೈತಾ ಇದ್ದಾರೆ, ಅವ್ರ ತಂದೆಯವ್ರಿಗೆ ಬೈತಾ ಇದ್ದಾರೆ, ಅವ್ರ ಅಕ್ಕ ತಂಗಿಯರಿಗೆ ಬೈತಾ ಇದ್ದಾರೆ. ಆದರೂ ಕೂಡ ಪ್ರಿಯಾಂಕ್ ಸಾಹೇಬರು ತಾಳ್ಮೆಯಿಂದ ಎಲ್ಲದಕ್ಕೆ ಉತ್ತರ ಕೊಡ್ತಾ, ಏನು ರೀ ನಿಮ್ಮ RSS ಸಂಘಟನೆ ಇದೇ ಕಲಿಸ್ತದ ಅಂತೇಳಿ ಎಷ್ಟು ಚೆನ್ನಾಗಿ ಅವರಿಗೆ ಕನ್ವಿನ್ಸ್ ಮಾಡೋದ್ರ ಮುಖಾಂತರ ಮಾಡ್ತಾಯಿರ್ತಾರೆ. ಆ ಜಾಗದಾಗ ಯಾರಾದರೂ ಇದ್ದರೆ ಎಷ್ಟು ಕೋಪ ಬರಬಾರ್ದು. ಆದರೂ ಪ್ರಿಯಾಂಕ್ ಖರ್ಗೆ ಸಾಹೇಬರು ನಾವು ಬೆನ್ನಿಗೆ ನಿಂದಿರ್ತೀವಿ. ಯಾವ ಜಾತಿವಾದಿ ಕೋಮುವಾದಿ ಸಂಘಟನೆ ಆಗಿರ್ತಕ್ಕಂಥ RSSನ್ನು ಬ್ಯಾನ್ ಮಾಡಬೇಕು. ಈ ರಾಜ್ಯದಿಂದ, ಈ ದೇಶದಿಂದ RSS ಸಂಘಟನೆಯನ್ನು ಬ್ಯಾನ್ ಮಾಡಬೇಕು. ಆ ಬ್ಯಾನ್ ಮಾಡೋದ್ರ ಮುಖಾಂತರ ಪ್ರಿಯಾಂಕ್ ಖರ್ಗೆ ಅವರನ್ನು ನಾವು ಬೆಂಬಲಿಸುತ್ತಾ RSSನ್ನು ಬ್ಯಾನ್ ಮಾಡಬೇಕು ಅಂತ ಹೇಳಿಕೆಸಿ ನಾವು ಆಗ್ರಹಿಸಿ ಇವತ್ತಿನ ದಿವಸ ಒಂದು ಕಲಬುರಗಿ ನಗರದಲ್ಲಿ, ಪ್ರಥಮವಾಗಿ ಕಲಬುರಗಿ ನಗರದಲ್ಲಿ ಇವತ್ತು ನಾವು ರಸ್ತೆ ರೋಕ ಕಾರ್ಯಕ್ರಮ ಮಾಡೋದ್ರ ಮುಖಾಂತರ ಒಂದು ಸಾಂಕೇತಿಕವಾಗಿ ಒಂದು ರಸ್ತೆ ರೋಕವನ್ನು ಮಾಡ್ತಾಯಿದ್ದೀವಿ. ಇದು ದಿನನಿತ್ಯ ಹೀಗೆ ಬೆಳೆದರೆ ಏನು ವಿನಾಕಾರಣ ದೇಶದಲ್ಲಿ ಗಲಭೆ ಹುಟ್ಟಿಸೋದು ಯಾಕ್ರಿ? ಯಾರು ಅನಿಲ್ ಮಿಶ್ರಾ ಒಬ್ಬ ವಕೀಲ, ಒಬ್ಬ ವಕೀಲ, ನೀವು ನಾಚಿಗೆ ಬರ್ತದಿಲ್ಲೋ, ಏನು ಓದ್ಯಾನೋ ಏನು ಬಿಟ್ಟನೋ ಗೊತ್ತಿಲ್ಲ. ಅವ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಮಾತಾಡ್ತಾನೆ, ಯಾವನೋ ಒಬ್ಬ ಶೂ ಹಾಕಾಡ್ತಾನೆ. ಅಂಥದ್ದೆಲ್ಲ ಪ್ರಶ್ನೆ ಮಾಡಿದ್ರೆ ಪ್ರಿಯಾಂಕ್ ಖರ್ಗೆ ಮೇಲೆ RSS ಹರಿ ಹಾಯ್ತಾರೆ. ಮಾತಾಡಬಾರ್ದಾ? ಸಂವಿಧಾನದ ಬಗ್ಗೆ, ರಕ್ಷಣೆ ಬಗ್ಗೆ ಮಾತಾಡಬಾರ್ದಾ? ಜನರ ಉಳಿವಿಗಾಗಿ ಮಾತಾಡಬಾರ್ದಾ? ಈ ದೇಶದ ರಕ್ಷಣೆಗಾಗಿ ಮಾತಾಡಬಾರ್ದಾ? ಪ್ರಿಯಾಂಕ್ ಖರ್ಗೆ ಅವರು ಒಂದು ತತ್ವಬದ್ಧವಾಗಿ ಮಾತಾಡ್ತಾ ಇದ್ದಾರೆ ಮತ್ತು ಒಂದು ಎವಿಡೆನ್ಸ್ ಇಟ್ಕೊಂಡು ಮಾತಾಡ್ತಾ ಇದ್ದಾರೆ.
ಅಂಥವರಿಗೆ ಇವತ್ತು ಅವ್ರಿಗೆ ಸಹಿಸ್ಲಿಕ್ಕೆ ಆಗ್ತಾಯಿಲ್ಲ. ಪ್ರಿಯಾಂಕ್ ಖರ್ಗೆ ಅವರ ಬೆಳವಣಿಗೆ ಸಹಿಸ್ಲಿಕ್ಕೆ ಆಗ್ತಾ ಇದ್ದಲ್ಲ, ಪ್ರಿಯಾಂಕ್ ಖರ್ಗೆ ಅವರ ಮಾತುಗಳು ಅವ್ರಿಗೆ ಸಹಿಸ್ಲಿಕ್ಕೆ ಆಗ್ತಾಯಿಲ್ಲ. ಆ ಕಾರಣಕ್ಕಾಗಿ ಪ್ರಿಯಾಂಕ್ ಖರ್ಗೆ ಅವರಿಗೆ ನ್ಯಾಷನಲ್ ಲೆವೆಲ್ವರೆಗೂ RSSನವ್ರು ಹಿಟ್ ಲಿಸ್ಟ್ನಲ್ಲಿ ಹೇಗಾದರೂ ಮಾಡಿ ಇವರಿಗೆ ಬೆಳಗುಡಬಾರ್ದು, ಹೇಗಾದರೂ ಮಾಡಿ ಇವ್ರಿಗೆ ಸೋಲಿಸಬೇಕು. ಯಾರು ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಮಾತಾಡ್ತಾರೆ, ಯಾರು ಸಂವಿಧಾನದ ಬಗ್ಗೆ ಮಾತಾಡ್ತಾರೆ, ಅವರಿಗೆಲ್ಲ ಕುಗ್ಗಿಸ್ಬೇಕು, ಅವ್ರಿಗೆ ಏನಾದರೂ ಮಾಡಿ ದಬ್ಬಳಿಕೆ ಹಾಕಬೇಕು, ಧಮಕಿ ಹಾಕಬೇಕು ಅಂತ ಅನ್ನೋ ರೀತಿಯಲ್ಲಿ RSS ಕೆಲಸ ಮಾಡ್ತಾಯಿದೆ ಬಂಧುಗಳೇ. ಆ ಕಾರಣಕ್ಕಾಗಿ ನಾವು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಇಂಥ ನಿಮ್ಮ ನೀತಿ ನಿಲುವಿಗೆ ನಾವು ಉಗ್ರವಾಗಿ ಖಂಡಿಸ್ತೀವಿ. ಇದು ಮೊದಲನೇದಾಗಿ ಕಲಬುರಗಿಯಲ್ಲಿ ಇದು ಏನು ಸ್ಟ್ರೈಕ್ ನಡೀತಾ ಇದೆ, ಇದು ಮುಂದೆ ಇದು ಕಂಡಮ್ ಆಗಲಿಲ್ಲ, ಕಡಿಮೆ ಆಗಲಿಲ್ಲ, ನಿಂತು ಹೋಗಲಿಲ್ಲ ಅಂತಂದರೆ ಇದು ರಾಜ್ಯಾದ್ಯಂತ ನಮ್ಮ ಸಾಗರ್ ಸರ್ ಅವರ DG ಸಾಗರ್ ಅವರ ನೇತೃತ್ವದಲ್ಲಿ ಇಡೀ ರಾಜ್ಯಾದ್ಯಂತ ಈ ಚಳವಳಿ ಹಬ್ಬುತ್ತದೆ ಅಂತ ಹೇಳ್ಕೊಂಡು ಇವತ್ತಿನ ದಿವಸ ನಾವು ಎಚ್ಚರಿಕೆಯನ್ನು ಕೊಡೋಕೆ ಬಯಸ್ತಾ ಇದ್ದೀವಿ. ಎಲ್ಲರೂ ಪ್ರಯತ್ನ ಪಟ್ಟಿದ್ದಾರೆ, ಬ್ಯಾನ್ ಮಾಡಲಿಕ್ಕೆ ಎಲ್ಲರೂ ಪ್ರಯತ್ನ ಪಟ್ಟಿದ್ದಾರೆ. ಎಲ್ಲ ಪ್ರಧಾನಮಂತ್ರಿಗಳು ಯಾರು ಪ್ರಬುದ್ಧತೆ ಉಳ್ಳವರೆಲ್ಲ ಈ ಸಂಘಟನೆ ಬ್ಯಾನ್ ಮಾಡಿ, ಯಾಕಂದರೆ ವಿಷ ತುಂಬತಕ್ಕಂಥ ಕೆಲಸ ಮಾಡಬೇಡಿ ಅಂತೇಳಿ ಬ್ಯಾನ್ ಮಾಡಿದ್ರು ಸಹಿತ ನಾವು ಇನ್ನೂ ಏನು ಅಂತಾರಲ್ಲ, ಬೈದರೂ ಕೂಡ ನಾವು ಯಾರೂ ಬೈದಿಲ್ಲ ಅಂತ ಅನ್ನೋ ರೀತಿಯಲ್ಲಿ ತಿರುಗಾಡಿದ್ರೆ ಏನು ಮಾಡೋಕ್ಕಾಗತ್ತೆ? ಇದೇ ಸಂಘಟನೆ ಒಂದು ದೇಶದ ಅಭಿವೃದ್ಧಿಗಾಗಿ, ಆ ದೇಶದ ಯುವಕರ ಭವಿಷ್ಯಕ್ಕಾಗಿ ಅವ್ರು ಕೆಲಸ ಮಾಡಿದ್ರೆ ಇನ್ನೂ ದೇಶ ಮುಂದಕ್ಕೆ ಹೋಗ್ತದೆ. ಆದರೆ ಅದು ಬಿಟ್ಟಾರವರು ಸಂವಿಧಾನ ಕೊನೆಗೊಳಿಸಬೇಕು, ಮನುಸ್ಮೃತಿ ತರಬೇಕು, ಬೇರೆ ಬೇರೆ ಏನು ಕೆಟ್ಟ ಎಲಿಮೆಂಟ್ಸ್ಗಳು ಡೆವಲಪ್ ಆಗಬೇಕು. ಇವರೆಲ್ಲ BJP ಮತ್ತು RSSದವರು ಎಲ್ಲ ಕೆಟ್ಟ ಎಲಿಮೆಂಟ್ಸ್ಗೆ ಪ್ರೋಟೀನ್ ಕೊಡ್ತಾಯಿದ್ದಾರೆ. ಇವರೆಲ್ಲ ಪ್ರೋಟೀನ್ ಕೊಡೋದ್ರ ಮುಖಾಂತರ ಅವರೆಲ್ಲ ಏನು ನಮಗೆ ಯಾರು ಕೇಳೋರಿಲ್ಲ, ನಮ್ಗೆ ಯಾರು ಹೇಳೋರಿಲ್ಲ ಅನ್ನೋದ್ರ ಬಗ್ಗೆ ಅಂದು ನಾವು ಸಂವಿಧಾನವನ್ನು ಮೊದಲನೇದಾಗ ಅರ್ಪಿಸ್ಕೊಂಡಾಗ ಈ ಎಲ್ಲ ಷರತ್ತುಬದ್ಧಗಳು ಭಾರತೀಯರಾಗಿರ್ತಕ್ಕಂಥ ನಾವು ಭಾರತದಲ್ಲಿ ಶಾಂತಿಯತೆ, ಭಾತೃತ್ವ ಇವೆಲ್ಲ ನಾವು ಒಪ್ಕೊಂಡು ಸಂವಿಧಾನವನ್ನು ಒಪ್ಕೊಂಡಿದ್ವಿ. ಆದರೆ ಇವತ್ತಿನ ದಿವಸ ಏನಾಗ್ತಾಯಿದೆ, ವಕೀಲರು ಜಡ್ಜರೇ ಕೂಡ ಸಂವಿಧಾನದ ಬಗ್ಗೆ ಮಾತಾಡ್ತಾ ಇದ್ದಾರೆ, ಬಾಬಾ ಸಾಹೇಬರ ಬಗ್ಗೆ ಮಾತಾಡ್ತಾರೆ. ಯಾಕೆ ಬೇಕು ಇವರಿಗೆಲ್ಲ ಯಾಕೆ ಬೇಕ್ರಿ? ಅದೆಲ್ಲ ಸರಿಯಾಗಿ ನಡ್ತಿರ್ತಕ್ಕಂಥ ದೇಶಕ್ಕೆ, ಸರಿಯಾಗಿ ನಡೆದಿರ್ತಕ್ಕಂಥ ಕರ್ನಾಟಕ ರಾಜ್ಯಕ್ಕೆ ಇಲ್ಲ ಸಲ್ಲದ ಏನಾದರೂ ಒಂದು ಹುನ್ನಾರ ತೆಗೆದುಕೆಸಿ ದೇಶದಲ್ಲಿ ಅಶಾಂತಿ ಮಾಡಿಸುವಂಥ ಕೆಲಸ ಯಾರಾದರೂ ಮಾಡ್ತಾರೆ ಅಂದ್ರೆ ಅದು RSSನವ್ರು ಮಾಡ್ತಾರೆ. ಆ ಕಾರಣಕ್ಕಾಗಿ RSSನ್ನು ಈ ದೇಶದಿಂದ, ಈ ರಾಜ್ಯದಿಂದ ಬ್ಯಾನ್ ಮಾಡಬೇಕು ಅಂತೇಳಿ ನಮ್ಮ ಒತ್ತಾಯ ಆಗಿದೆ. ಅವರಿಗೆ ಗಲ್ಲಿಗೆ ಹಾಕಬೇಕು. ಪ್ರಿಯಾಂಕ್ ಖರ್ಗೆ ಅವರ ತಾಯಿಯವರಿಗೆ, ಅವ್ರ ಕುಟುಂಬಕ್ಕೆ ಏನು ಅವಾಚ್ಯ ಶಬ್ದಗಳು ನೀವೆಲ್ಲ ಕೇಳಿರಿ ಮೊಬೈಲ್ನಲ್ಲಿ, ಅದು ಹೇಳ್ಕೊಳ್ಳೋಕ್ಕೂ ಕೂಡ ಅಷ್ಟು ಕಠೋರವಾಗಿ ಅವ್ರು ಏನಾದರೂ ಎದುರು ಸಿಕ್ಕರೆ ಅದು ಏನಾಗ್ತದೋ ಗೊತ್ತಿಲ್ಲ. ಅಂಥ ರೀತಿಯಲ್ಲಿ ಪ್ರಿಯಾಂಕ್ ಖರ್ಗೆ ಅವರ ಕುಟುಂಬದ ಬಗ್ಗೆ ಮಾತನಾಡಿದ್ದಾರೆ. ಅಂಥವ್ರಿಗೆ ಗಲ್ಲಿಗೇರಿಸ್ಬೇಕು. ಅವ್ರು ಯಾರೇ ಇರಲಿ, ಯಾವುದೇ ಜಾತಿಗೆ ಸಂಬಂಧಪಟ್ಟವ್ರು ಇರಲಿ, ಯಾರೇ ಇರಲಿ, ಅವ್ರು ಯಾರನ್ನೂ ಗೊತ್ತಿಲ್ಲ, ಅವ್ರಿಗೆ ಪತ್ತೆ ಹಚ್ಚಬೇಕು. ಎಷ್ಟು ಕರೆಗಳು ಬಂದಾವೆ ಆ ಎಲ್ಲ ಕರೆಗಳನ್ನು ಪತ್ತೆ ಹಚ್ಚಿ ಅವರಿಗೆ ಉಗ್ರವಾಗಿರ್ತಕ್ಕಂಥ ಕಠಿಣ ಶಿಕ್ಷೆ ಕೊಡೋದ್ರ ಮುಖಾಂತರ ಮುಂದೆ ಯಾರು ಕೂಡ ಇಂಥ ತಪ್ಪು ಮಾಡಬಾರ್ದು. ನಾಟ್ ಓನ್ಲಿ ಪ್ರಿಯಾಂಕ್ ಖರ್ಗೆ ಸಾಹೇಬರು, ಯಾವುದೇ ವ್ಯಕ್ತಿಗೂ ಕೂಡ, ಯಾವುದೇ ವ್ಯಕ್ತಿಯ ತಂದೆ ತಾಯಿಗೂ ಕೂಡ ಇಂಥ ಅವಾಚ್ಯ ಶಬ್ದಗಳಿಂದ ಬೈದರೆ ಈ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಸಹಿಸಲಿಕ್ಕೆ ಸಾಧ್ಯನೇ ಇಲ್ಲ. ಆ ಕಾರಣಕ್ಕಾಗಿ ಅವರಿಗೆ ಗಲ್ಲಿಗೇರಿಸಬೇಕು ಅಂತೇಳಿ ಇವತ್ತಿನ ದಿವಸ ನಾವು ಆಗ್ರಹಿಸ್ತಾ ಇದ್ವಿ. ಸುರೇಶ್ ಆದಿಮಿನಿ, DSS ಲೀಡರ್.